ಆ ಒಂದು ಕಟ್ಟೆ ಕಟ್ಟಿದಾಗ ನೀರು ಯಾವ ಕಡೆ ಬೀಳ್ತಿತ್ತು ಆ ಕಡೆ ಮಳೆ ಅತಿವೃಷ್ಟಿಯಾಗಿ ಚೆನ್ನಾಗಿ ಕೋಡಿ ಬೀಳ್ತಿದ್ದುವಂತೆ ಕೆರೆಗಳು. ಅಂತ ಮಹಾಲಿಂಗೇಶ್ವರ ಪವಿತ್ರತೆಯಿಂದ ನೆಲೆಯಾದಂತ ಈ ಊರು ಭಕ್ತರ ಹಳ್ಳಿ, ನಮ್ಮ ಬುಗುತಗಳ್ಳಿ ಬೇತಾಳೇಶ್ವರಿ. ಸುತ್ತಮುತ್ತಲ ನಾಡಿಗೆಲ್ಲ ಚಾಮುಂಡೇಶ್ವರಿಯ ಪೂರ್ವ ದಿಕ್ಕಿನಲ್ಲಿ ನಾನು ನೆಲೆಯಾಗ್ತೇನೆ ಅಂತ ಮಾರಮ್ಮನನ್ನೇ ಕಡೆಯಾಗಿ ಕೂರಿಸಿ ಮಧ್ಯದಲ್ಲಿ ತಾನು ಕೂತವಳು ಇವತ್ತು ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ಮಹಾತಾಯಿಯಾಗಿದ್ದಾಳೆ. ಅದಕ್ಕೆ ಈ ಜಾಗದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು, ಯಾವುದೇ ನಾಟಕ ಆಡಿದ್ರು ಕೂಡ ಪಾಸ್ ಆಯ್ತದೆ. ಸುಮಾರಾಗ ಆಡ್ಬಿಟ್ರು ನಮ್ಮ ಊರ್ಲಿ ನಾಟಕ ಎತ್ಕೊಂಡ್ಬಿಡ್ತದೆ ಸಹ. ನಾಟಕನೇ ಎತ್ಕೊಂಡೋದ್ರು ಅಂತ ವಾದ್ಯಗೋಷ್ಠಿಯವರು ನಾಟಕ ಎತ್ಬಿಟ್ರು ಸಹ ಅಂದ್ರೆ ಸ್ಟೇಜ್ ಇಟ್ಕೊಂಡು ಎತ್ತಕ್ ಬಂದಿದ್ರ ಇಲ್ಲ. ಆ ನಾಟಕಕ್ಕೆ ಕಳೆ ಬರುತ್ತೆ ಆ ಜಾಗದಲ್ಲಿ. ಯಾಕೆಂದ್ರೆ ಆ ನಾಟಕ ಚೆನ್ನಾಗ್ ಆಡಿದ್ರೆ ನಾಟಕ, ಅದು ಇಲ್ದಾರೆ ಗೀಟ್ಗ, ಆಮೇಲೆ ಪೋಟ್ಗ ಅಂದ್ರೆ ಹೋಯ್ತಿರೋದೆ ಅಂತ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ಮುಂದಿನ ವಾರ ಬಹಳ ಅದ್ಭುತವಾದ ನಾಟಕ ಆಡೋ ಕಲಾಭಿಮಾನಿಗಳು ಇಲ್ಲೇ ಇದ್ದಾರೆ. ಒಬ್ಬೊಬ್ರು ಕೂಡ ಆ ನಾಟಕದಲ್ಲಿ ಪ್ರಚಂಡವಾಗಿ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಒಂದು ಚಪ್ಪಾಳೆ ಹೊಡೆದವ್ರಿಗೆ ಸ್ಫೂರ್ತಿಯನ್ನು ಕೊಡಿ. ನಾಟಕ ಇಲ್ದಾರೆ ಗೀಟ್ಗ ಆಗ್ಬಿಡ್ತದೆ. ನೀವೆಲ್ಲ ಇವತ್ತಿನ ತರಕ್ ಸೇರಬಾರ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು. ಯಾಕಂದ್ರೆ ನಮ್ಮೂರಿನ ಯುವಕರು ಪಾತ್ರ ಮಾಡ್ತಿರೋರಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗಿದ್ರೇನೆ ಚಂದ. ಯಾವ್ದ ಊರ್ಲಿ ಒಂದು ಕುರುಕ್ಷೇತ್ರ ನಾಟಕ ಕಲಿತಿದ್ರಂತೆ. ಹೌದು, ದೊಡ್ಡ ಘಟಾನುಘಟಿಗಳೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಏನ್ ಮಾಡವ್ರೆ, ಹಿಂದೆ ಯಾವನು ಆಡಿರಬಾರ್ದು, ಮುಂದೆ ಯಾವನು ಆಡಬಾರ್ದು, ಎಂದು ಇಲ್ದೇನ ಉಳ್ಳಿ ಬಿತ್ತಿ ಒಂದು ಇಲ್ದಾಗಾಯ್ತು ಅಂತಾರ. ಹಂಗಾಯ್ತು ನೋಡಿ. ಭಾರಿ ನಾಟಕ, ಕುರುಕ್ಷೇತ್ರ ನಾಟಕ ಶುರು ಮಾಡ್ಬಿಟ್ಟವ್ರೆ. ಭೀಮನ ಮಾಡಿರವ ಸ್ವಲ್ಪ ಪುಡ್ಚು ಬಡಿಗಣ ತಿಪ್ಪ ಮಾರ್ಬಿಟ್ಟು ದುಡ್ಡು ಕೊಟ್ಬಿಟ್ಟ ನಾವ. ಲೌಡೀಸ್ ಹೆಂಗಿರ್ಬೇಕು ಗೊತ್ತಾ? ಲೌಡೀಸ್ ಅಲ್ಲ ಮರೆಯೋ, ಲೇಡೀಸು. ಮೈಸೂರು ಮಂಡ್ಯ ಯಾರು ಬೇಕಾಗಿಲ್ಲ, ಯಾರೋ ಒಬ್ಬ ದೂರದಿಂದ ತರಿಸ್ಬಿಡ್ಬೇಕು. ಆಯ್ತು ಬಿಡು ಅಂತದೆ. ಮ್ಯಾನೇಜರ್ಗಳು ಹೋಗಿ ಮಡ್ರಾಸನ್ ಚಲನಚಿತ್ರ ನಟಿ ಸರೋಜಾದೇವಿ ಬುಕ್ ಮಾಡ್ಬಿಟ್ರು. ಅವತ್ತಿನ ಕಾಲದಲ್ಲಿ 22,000 ಅವಳಗ. ನೋಡಪ್ಪ, ಏನ್ ಎಲ್ರ ಬಾಯ್ಲು ಅದೇ ಸುದ್ದಿ. ವಿಷಯ ಗೊತ್ತಾನ? ಕೂತ್ಕೊಳ್ಳಿ, ಭಾರಿ ನಾಟಕ ಅಂತ. ಫಿಲಂ ಆಕ್ಟರ್ ಬರ್ತಾ ಇದ್ದಾಳಂತ. ನಾನು ಹೋಯ್ತೀನಿ ಹಂಗಾರ ಮುಂಚೆ ಕೂತ್ಕೊಂಡು. ಏನ್ ಜನ ವಿಪರೀತವಾಗಿ 16,000 ಕಾಗದ ಮಾಡಿಸ್ಬಿಟ್ಟು ಎಲ್ಲಾ ಕಡೆ ಹಂಚ್ಬಿಟ್ಟವ್ರೆ. ಎಲ್ಲಾ ಊರಿಗೂ ಕಾಗದ ಬರ್ತಿತ್ತಲ್ಲ, ಎಲ್ಲಾ ನೋಡಿದವ್ರ ಬಾಯ್ಲಲ್ಲ ಅದೇ ಸುದ್ದಿ. ಪಕ್ಕದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಒಬ್ಬ ಚಟಗಾರ. ಅವನಿಗೆ ಸಿನಿಮಾ ನೋಡೋ ಚಟ ಇಲ್ಲ, ಸಂಗೀತ ಕೇಳೋ ಚಟ ಇಲ್ಲ, ನಾಟಕ ನೋಡೋ ಚಟ ಇಲ್ಲ, ಹೆಂಗ್ಸೂರ್ ನೋಡೋದೇ ಒಂದ್ ಚಟ ಬಡಿ ಗಂಡನ. ಒಳ್ಳೆವನೇ ಜೊಲ್ ಪಾರ್ಟಿ ಅಷ್ಟೇ. ಜೊಲ್ ಪಾರ್ಟಿ ಹೋಗ ಬರೋನ್ ಸುಮ್ ಕೂತ್ಕೊಂಡು ನೋಡೋದವ. ಈ ಮೈಸೂರು ಮಂಡ್ಯ ಸಿಟಿಗಳಿಗೆ ಹೋದ್ರೆ ಸುಂದರವಾದ ಹೆಣ್ಮಕ್ಳು ಹೋಯ್ತಿರ, ಅವ್ರು 1 ಗಂಟೆನೇ ಹೋಗಿ ಅವ್ರ ಮನೆಗೆ ಬಾಗ್ಲಾಕೊಂಡ್ಮೇಲೆ ಊರ್ದಿಕ್ ಬಸ್ ಹತ್ಕ ಬರೋ ಒಂಥರ ಚಾಪಲ ಬಡಿ ಗಂಡನಿಗೆ. ಇವನೇನ್ ಮಾಡ್ದ, ನಾಟಕದ ಕಾಗದ ನೋಡ್ದ. ಶ್ರೀ ಬೇತಾಳೇಶ್ವರಿ ಕೃಪಾ ಪೋಷಿತ ನಾಟಕ ಮಂಡಳಿ ಭುಗತ್ಗಳ್ಳಿ. ಜಾತ್ರೆಗೆ ಬಾರಿ ನಾಟಕ. ಅಂಗಡಿ ಮಾದೇವಣ್ಣೆ ಭೀಮ, ಕಂಟ್ರೆಟ್ ಶಿವಣ್ಣೆ ಅರ್ಜುನ, ಎಲ್ಲಾನು ಓದ್ಕ ಬಂದ್ರು. ಇನ್ನು ಮಂಜನೇ ಸಕುನಿ ಎಲ್ಲ ಓದ್ಕ ಬತ್ತಿರ್ಬೇಕಾದ್ರೆ ಕರ್ಣನೇ ಯಾರೋ ಗುರುಸ್ವಾಮಿ, ಇವರೆಲ್ಲ ನಮಗ್ ಗೊತ್ತಿರೋರೆ. ಕೊನೆಯಲ್ಲಿ ಇಂಕನ ಜೋರಾಗಿ ಹಾಕೊಂಡ್ ಬರ್ದಿತ್ತು. ಈ ನಾಟಕದಲ್ಲಿ ದ್ರೌಪದಿ ಪಾತ್ರ ಮಾಡ್ತಕ್ಕಂಥವಳು ಮಡ್ರಾಸಿನ ಚಲನಚಿತ್ರ ನಟಿ ಸರೋಜಾದೇವಿ. ಮರೆತು ಮನೆಯಲ್ಲಿ ಮಲಗದಿರಿ, ನಿರಾಶರಾಗದಿರಿ. ಇವನಿಗ ನಮ್ಮೂರ್ ದ್ರೌಪದಿ ನೋಡಿ ಸಾಕಾಗ್ಬಿಟ್ಟದ. ಮಡ್ರಾಸನ್ ದ್ರೌಪದಿ ತೆಳ್ಳಗಿದ್ದಾಳೋ, ಬೆಳ್ಳಗಿದ್ದಾಳೋ, ನೀಲಿ ಬಣ್ಕಿದ್ದಾಳೋ, ನಾಳಿದ್ದೆ ಹೊಂಟು ಬಿಡ್ಬೇಕು ಅಂತ ಬೆಳಗ್ಗೆ 8 ಗಂಟೆಗೆ ಊರಿಗೆ ಬಂದ್ಬಿಟ್ಟವನೇ. ಭಾರಿ ಜನ ಜಾತ್ರೆ. ಏನಣ್ಣ ಸ್ಟೇಜ್ ಎಲ್ಲ ಹಾಕೋದು ಮಾಮೂಲಿ ಅಲ್ಲೇ ದೇವಸ್ಥಾನ. ಇಲ್ಲಿರೋ ಜನಕ್ಕೆ ಜಾಗ ಸಾಲಲ್ವಲ್ಲಣ್ಣ? ಜಾಗ ಸಾಕ್ತಾ ಇದೆ. ಓಟೋಬ್ಳಿ ಬಿಡ ಮನೆಯ ಇದೊಳೆ ಚೆನ್ನಾಯ್ತಲ್ಲ. ನನ್ ಕತೆ ಹೇಳು. ನಿನ್ಗೆ ದ್ರೌಪದಿನ ನಿನ್ ಮಸ್ತಕ್ ತುರ್ಕೊಂಡು ನೋಡ್ಬೇಕು ಅಂತ ನಾ ಬಂದಿವ್ನಿ. ನೋಡಕ್ ಹೋದ್ರೆ ಅವಳ ಮುಖನೂ ಕಾಣಲ್ಲ ನಂಗೆ. ಅದ್ರಲ್ಲಿ ಏನ್ ಮಾಡೋದು ಅಂತ ಇವನು ಪೇಚಾಡ್ತಿರ್ಬೇಕಾದ್ರೆ ಹೋಗಿ ಗೇಟಲ್ಲಿ ಕೂತ್ಕೊಂಡ್ಬಿಟ್ಟ. ರಾಮನ್ ಜೊತಲ್ ಮಾತಾಡ್ತಾ, ಯಾವ ಬಸ್ ಬರ್ಲಿ ಜನ ಬಂದ್ ಸುಮ್ನಿಳಿತಾರ. ರಾಮು ಮಾಡಕ್ ಕೆಲ್ಸಿಲ್ಲ ನನಗದ ಟಿವೆಲ್ಲ ಬಂದವಲ್ಲ. ಎಲ್ಲಾರು ಬೈತಾನೆ. 5 ಗಂಟೆಗೆ ಸರಿಯಾಗಿ ತಪ್ಲ ದಸ್ಪಾಲ್ ಅವರು ಬಂದು ಕೆಳಕ್ ಇಳಿದ್ರು. ಎತ್ತಿಂದ ಪ್ರಾಕ್ಟೀಸ್ಗೆ ಹೋಗ್ಬಿಟ್ಟು ಇವ ನೋಡ್ದ, ಜನ ಇನ್ನಿಷ್ಟೇ ಸೇರಿದ್ರು ಈ ತಪ್ಪಲ್ದವ ಮುಂದೆ ತಾನೆ ಕೂತ್ಕ ಬಾರಿಸ್ಬೇಕು. ಇವ್ರು ಹಿಡ್ಕೊಂಡ್ರೆ ನನ್ನ ವಾರ ಪಾಸ್ ಆಯ್ತಾ ಸಾ? ನಮಸ್ಕಾರ ಸಹ ಕುಡಿಸಿಬೇಕು. ಯಾರಪ್ಪ ನೀನು? ನಾ ಕಲಗಾರ ಸಾ. ನೀವೇನು ಬೇಡಿ, ಹಾಲು ಕುಡಿತೀರಾ, ಟೀ ಕುಡಿತೀರಾ, ಬೋರ್ಮನ್ ಮಿಠಾಯಿ ಇಲ್ಲ ಬೋರ್ಮಿಟ್ ಅದು ಏನ್ ಬೇಕು ಕೇಳಿ, ನಾಚ್ಕೋಬೇಡಿ ಸಾ. ನಂಗೆ ಸಾಯಂಕಾಲ ಪಕ್ಕದಲ್ಲಿ ಒಂದು ಸೀಟ್ ಕೊಟ್ಬಿಡಿ ಸಾ. ಸೀಟ್ ತಾನೆ ಕೊಟ್ಬಿಡ್ತೀವಿ, ಬೇಗ ಬಂದ್ಬಿಡ್ಬೇಕು. ಅದಕ್ಕ ನಿಮ್ಗೆ ಯಾಕ ಸಾ ಹೋಗಿ ಊಟ ಗೀಟ ಎಲ್ಲ ಆಯ್ತು ಬನ್ನಿ, ಎಲ್ಲ ಊಟ ಗೀಟ ಆಯ್ತು ಬನ್ನಿ ಅಂತಂದೆ. ಬಂದು ಪಕ್ಕದಲ್ಲಿ ಈ ಕಡೆ ತಪ್ಲಾಕ್ ಮೇಷ್ಟ್ರು ಕೂತವ್ರೆ, ಈ ಕಡೆ ಕ್ಯಾಶು ಮೇಷ್ಟ್ರು ಕೂತವ್ರೆ. ಬನ್ನಿ, ಇಲ್ಲೇನಾಗಿದೆ
ಎಲ್ಲ ಶಿಸ್ತು ಮಾಡ್ಕೊಂಡು ಬಂದ್ ಕೂತ್ಕೊಂಡ್ರಲ್ಲ, ಮಧ್ಯದಲ್ಲಿ ಹಾರ್ಮೋನಿ ಮೇಷ್ಟ್ರು ಗುಂಡಿ ಹೊಡೆದಾರ ಊತಾಕಕ್ಕೆ. ಹಾರ್ಮೋನಿ ಪೇಟಿ ಮಡಗಕ್ಕ ಊತಕ್ಕೆಲ್ಲ 9 ಗಂಟೆಗೆ ಸರಿಯಾಗಿ ಮ್ಯಾನೇಜರ್ ನಾಟಕ ನಮೋ ನಮೋ ವಿಘ್ನೇಶ್ವರ, ಓಂ ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ, ನಮೋ ನಮೋ ವಿಘ್ನೇಶ್ವರ. ಹಿಂದುಗುಂಟೆನ ಸೂತ್ರಧಾರಿ ವಿಜಯಾಂಬಿಕೆ, ವಿಮಲಾಂಬಿಕೆ, ವಿಜಯಾಂಬಿಕೆ ಅಮ್ಮ. ಪಾಯಸ ಕೊಡ್ಬಿಟ್ಟು ಅಯ್ಯೋ ಶಿವ. ಹಿಂದುಗುಂಟನೆ ಕೃಷ್ಣ ರುಕ್ಮಿಣಿ ಡ್ಯಾನ್ಸು. ಬಾರಲ್ಲೇ ರಾಣಿ ತುಂಬ ಕೋಮಲೆಯೇ, ತುಂಬ ಬಾಮಲೆಯೇ, ಸುವಿಚಾರವಾಯ್ತು ಬಾಲಲು. ಕುರುಕ್ಷೇತ್ರ ನಾಟಕ ಅಲ್ವ. ಹಿಂದ್ಗಡೆ ಬಲರಾಮ ನೇಗ್ಲು ಹೊತ್ಕ ಬಂದ ಗೋಹತ್ಯೆ. ಅಯ್ಯೋ, ಒಂದು ಸಣ್ಣ ಕಲ್ಲು ಹೊಡೆದ ಕೂಡಲ ಸುನಕರುವೇ ಡೆಡ್ ಆಗ್ಬಿಡುತ್ತೆ ಅನ್ಕ ಬಂದ. ಎಲ್ಲಾ ಬಂದು ಹೋಯ್ತಿರ್ಬೇಕಾದ್ರೆ ತಪ್ಲಾಕ್ ಮೇಸ್ಟರ್ ಪಕ್ಕದಲ್ಲಿ ಕೂತಿದ್ದಲ್ಲ ಸಾ, ಇವ್ರು ಎಲ್ಲರನ್ನು ನೋಡಿ ನೋಡಿ ಸಾಕಾಗದ. ನಮ್ಮೂರವರೇ ಸರು. ಅವಳು ಎಷ್ಟು ಹೊತ್ತಿಗೆ ಸ್ವಲ್ಪ ಬತ್ತಾಳ ಸುಖದ್ಗೆ ಇನ್ನು ಅಂತಪುರ ಬಂದಿಲ್ಲ. ಇದಕ್ಕಿಂಗ ಆಡ್ದ ಹಿಂಗ ಅವಳು ನೋಡ್ಬೇಕು. ನಾನು ಅದಕ್ಕೆ ಬಂದಿರೋದಕ್ಕೆ ಸುಂಗಿರೆ ಮಡ್ರಸ್ತಾವ ಅಂತ ಬಂದಿರೋದು. ನಾನು ಮನೇಲಿರೋ ತಪ್ಪಲೆಗಳ ಏನ್ಬಿಟ್ಟು ಅಲ್ಗೊಂಡೇನೋ. ಬಂದಿದ್ದಾಳವ ಬಂದಿದ್ದಾಳವ ಬಂದಾಳ. ಮೈಕಪ್ ಮಾಡ್ಕ ತೊಳಕ ನಡಿಯಪ್ಪ. ತಗಳಲ್ಲಿ ಮೈಸೂರು ಪಾಕು ಮಲ್ಗ ಹೋದ ಕೊಟ್ಬಿಟ್ಟೆ ಒಳಗ. ಏನು ಪೆಸಲ್ ಮೈಸೂರು ಪಾಕು ಗಮ ಗಮ ಮಗ್ಗು ಕಡ್ಸ್ಕ ಬಂದನ ಎಡ್ತಿ ಏನ ಮಾನ ಕಳಿತ್ ಕೂತಾಳ. ತಿಥಿ ಮಾಡವ ಜೀವನದಲ್ಲಿ ಇಷ್ಟು ಹೂ ತಂದ್ ಮುಡಿಸ್ನಿಲ್ಲ. ಅವಳಗ ಪೆಸಲ್ ಮೈಸೂರು ಪಾಕ್ ತಂದನಲ್ಲ, ಬಾಟ್ಗ ಬೆಳಗ್ಗೆ ನಿನ್ಗ ಮಳ್ಳ ನೀರು ಕಾಯಿಸ್ತೀನಿ ನಿನ್ಗ ಅಂತ. ಇಲ್ಲೇನಾಗಿದೆ 11 ವಾರ ಆಗದ. ಈ ಒಪ್ಕ ಬರಕ್ ಹೋಗಿದ್ರಲ್ಲ ಇವ್ರಿಬ್ರು ಕಥಾ ಬೇಡ. ಸಟ್ನವ್ರಗ ಟೀ ತಂದು ಕೊಟ್ಬಿಟ್ಟು ಕೂತಾರ. ಏನಣ್ಣ ಬಡ್ಕಂಡಿ ಮಂಡ್ಯದಲ್ಲೇ ಮೈಸೂರಲ್ಲೇ ಮಾಡವಂತ ನನ್ನ ಮಾತು ಕೇಳ್ದೆ. ಈಗ ಎಡವಾಟ್ ಮಾಡ್ಬಿಟ್ಟ. ಈಗ ಏನ್ ಮಾಡೋದು? ಬಂದಿಲ್ಲ ಅಂದ್ರ ಭೀಮನ್ ಮಾಡ್ರವಾಗ ಅದಲ್ಲೇ ಹೊಡತನ. ಹೀಗೆ ಅಣ್ಣ ನಿನ್ ಮಗನ ಕೆಂಪನ ಹೇಳ್ಸ್ಕೊಬ ಹೋಗಿಲಿ. ಆ ಕೆಂಪ ನಗಂಡು ದನಗಳ ಮೇಯಿಸ್ತಿತ್ತು. ದಿನ ಮೇಷ್ಟ್ರಿಗೆ ಬೇಡಿ ಕಡಿ ಪೆಟ್ಟಿ ಟೀ ಎಲ್ಲನೂ ತಂದ್ಕೊಟ್ಟು ಎಲ್ಲರ ಮಾತನೂ ಪದನೂ ಕಲ್ತ್ಕೊಂಡ್ಬಿಟ್ಟಿತ್ತು. ಅದು ಇವ ನೋಡ್ಕೊಂಬಿಟ್ಟನ ಈ ಸಣ್ಣ ಮಾದಣ ಯಾರೋ ಮ್ಯಾನೇಜರು ಹೇಳ್ಸ್ಕ ಬಂದನ. ಕೆಂಪೆ ಹತ್ತಕ್ಕೆ ಆಕಳಿಸ್ತಾ ಮನ್ಗಿತ್ತು. ಅದೆಲ್ಲೋ ಕರ್ಕೊಂಬಂದ್ರು. ಅದ ಬಣ್ಣ ಹಾಕಿ ಸಾ. ಯಾವ್ದ್ರ ಪಾತ್ರ ಹೇಳ್ದು? ದ್ರೌಪದಿ ಸಾ. ದ್ರೌಪದಿ ಮಡ್ರಾಸ್ ತಗೋತಾಳ ಅಂದ್ರೆ ಕೈ ಕೊಟ್ಬಿಟ್ಟಾಳ ಸಾ. ಬಂದಿಲ್ಲ ಅಂದ್ರೆ ನಿಮ್ ಸ್ಟೇಜು ಲೈಟ್ ಒಂದು ಉಳಿಯಲ್ಲ. ಐಕ ಮಕ್ಕಳೆಲ್ಲ ಹೊಡೆದಾಕ್ಬಿಡ್ತಾವ. ನಿಂಗೇನ್ ಗ್ಯಾನ್ ಗೇನ್ ಇದೆಯಾ? ಇವನು ಮೇಕಪ್ ಮಾಡ್ಬೇಕು ಅಂದ್ರೆ 2 ಗಾಡಿ ಬಣ್ಣ ಬೇಕು. ಎಲ್ಲಿ ತರ್ಲೆ? ನೋಡಿ 1,000 ರೂಪಾಯಿ ತಗೊಳ್ಳಿ. ವಿಭೂತಿ ಗಟ್ಟಿ ಕುಂಕುಮ ಎಲ್ಲ ಬೆರೆಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹೊಡೆದ್ಬಿಡಿ. ಸುಮಾರಾಗಿ ಸಿಂಪಲ್ ಆಗಿ ಇಷ್ಟು ಮನ್ ಕಲರ್ ಬಂದ್ರು ಸಾಕು. ದಯವಿಟ್ಟು ಅನ್ಬೇಡಿ. ನೋಡಿ ಆಯ್ತಾಯ್ತು ಸುಮ್ಗಿರ. ಏನು ಎಲ್ಲಾನು ಕಲ್ಸ್ಬಿಟ್ಟು ಗಾರಕ ಸುಣ್ಣ ತಿಳಿಯಾಕ ಹೊಡಿತಾರಲ್ಲ ಹಂಗ ಹೊಡೆದ್ಬಿಟ್ಟು ಗುರ್ಮಲ್ಲ ಆಡ್ಬಿಟ್ಟ ಮೈಗೆಲ್ಲ. ಗಂಡು ಕೆಂಪ ಅದು ಎತ್ತಾಗೊಂಟೋದ್ನ ಒಳ್ಳೆ 12 ವರ್ಷದ ಗಂಡು ಮೀಸ್ ಬಂದಿರ್ನಿಲ್ಲ. ದುಷ್ಟಿ ಬಟ್ಟ ಮಡ್ಬಿಟ್ಟು ಮಿಣಿಮಿಣಿಕಿ ಸೀರೆ ಉಡಿಸ್ಬಿಟ್ರು ಆ ಗಂಡ್ಗ. ಈ ಮೈಸೂರು ಪಾಕ್ನು ಮಗ್ನು ತಂದಿರಲ್ಲ ಆಕಳಿಸ್ತಿದ್ ಗಂಡ್ಗ 5-6 ಮೈಸೂರು ಪಾಕ್ ತಿನ್ಸ್ಬಿಟ್ರು. ಇನ್ನು ಚಂದ ಆ ತಂದಿರೋ ಮಗ್ಗನ ಜಡಗ ಹೂವ ತುರ್ಬ ಹಾಕ್ಬಿಟ್ಟು ಮುಡಿಸ್ಬಿಟ್ಟು ಬೋಟ ಬಣ್ಣ ಹಾಕಿರವನೇ ಪೆಚ್ಚಾಗ್ಬಿಟ್ಟ. ಏನಣ್ಣ ಯಾವ ಪಿಲ ಮಾತ್ರ ಇವಳ ಮುಂದ ನಿಲ್ಲು ಕುಸೋ. ನೀನು ಸುಮ್ಮನ್ ತಳಕ ಪಳಕ ಅನ್ಕೊಂಡ್ ಕೈ ಬಾಯಿ ಎಳ್ಳಾಡ್ಸ್ಕ ಬಂದ್ಬಿಟ್ರ ನಿನ್ನೆವರ ಇಬ್ರದು ಪಾಸು. ಬಣ್ಣ ಇರ ಗಂಟ ಹಾಕಿ ನೀನು ಡ್ಯಾನ್ಸ್ ಮಾಡವತ್ತೆ ಸ್ವಲ್ಪ ರಾವ್ ಕೈ ಹಿಂದ್ಕೋಯ್ತವ್ರು ಗೊಬ್ಬಳಿ ಕೊಂಟ್ನಂಗ್ ಕಾಣ್ತವ. ಕೈ ಅಲ್ಲೇ ಬೀಳ್ತವ. ಏಟು ಸ್ವಲ್ಪ ಹುಷಾರಾಗಿ ನೀನ್ ನೋಡ್ಕೊಂಡು ಯಾವಾರ ಮಾಡ್ಕ ಬಂದ್ಬಿಡು ಅಂತ 12 ಗಂಟ ರಾತ್ರ ಪರ್ದ ಎತ್ತಬಿಟ್ಟು ಸ್ಟೇಜ್ ಲೈಟ್ ಹಾಕ್ಬಿಟ್ರು. ಏನು ಜನ ಎಲ್ಲ ಎತ್ತು ಕೂತ್ಕೊಂಡ್ಬಿಡ್ತು. ಜ್ವಲಿಸುವುದನ ಬರೆತ ವಿಧಾತ, ಜ್ವಲಿಸುವುದನೆ ಬೆರೆತ ವಿಧಾತ, ಕೆರುಣಿಸುದೇವ ಕೆರುಣಿಸುದೇವ ಕೆರುಣಿಸು. ಹಿಂದ್ಕೂ ಇಲ್ಲ ಮುಂದ್ಕೂ ಇಲ್ಲ ಬರ್ ಕೆರುಣಿಸು ಅಲ್ಲಿ ಮುಂದಿರೋರೆಲ್ಲ ಬೈತಾರೆ. ಇದು ಯಾವ ಶಿವಮ ಎಷ್ಟ್ರೆ ಮುಂದ್ಕೊಂದೆರಡು ಸಾಲ ಹಾಕಿಲ್ವಾ? ಚೆನ್ನಾಗ್ ಆಡ್ತಾಳ ಮಂಡ್ರಾಸ ಗೊತ್ತಾ? ಈ ಮುಂದ್ ಕೂತಿರೋ ತಾಯಂದ್ರಿಗೂ ಗೊತ್ತಿಲ್ಲ ಅವ ನಮ್ಮೂರ್ ಕೆಂಪ ಅಂತ. ನಾಟಕದ ಮೇಷ್ಟ್ರಿಗೆ ಗೊತ್ತಿಲ್ಲ ಕೆಂಪ ಅಂತ. ತಂದು ಬಿಟ್ಟಿರೋರು ಇಬ್ಬರಿಗ ಬಣ್ಣ ಹಾಕಿರೋನು ಗೊತ್ತು ನಮ್ಮಟ್ಟಿ ಕೆಂಪ ಅಂತ. ಬಾಯಿಲಿ ಎಲ್ಲೊಂದ್ ಬಿಟ್ಕೊಂಡ್ರೆ ಎಲ್ಲೂ ಕೆಂಪಗಿಲ್ಲ ಕೆಂಡ. ಅವನಿಗೆ ಬಣ್ಣ ಹಾಕಿ ಆ ರೀತಿ ಮಾಡಿ ಬಿಟ್ಟು ಅವ್ರೆ ಮುಂದ್. ಅವ್ವೋ ಎಲ್ಲ ವಾಲ ಜುಮ್ಕಿ ಎಲ್ಲ ಒರಿಜಿನಲ್ ತಕೊಳ್ಳಲ್ವ ತಾಯಿ 22 ವರ್ಷ ಅವ್ರಿಗೆ ಕೋತ್ಕ 10 ಬೆಳ್ಳಗೂ ಉಂಗ್ರ ಹಾಕೊಳ್ಳಲ್ಲ. ಕುಷ್ಟ ಹೋಗ ಕಣ್ಣಾಗ ಮಾಡು ಕೆಲಸ ಹಾಕೊಳ್ಳೋದು ಏನ್ ಮಾಡಿಳು? ಏನೆಲ್ರು ಒಳ್ಳೆ ಇನ್ನು 2 ಮಾತು 1 ಪದ ಎತ್ತು. ಏನ ಭೀಮ ಸುಮ್ನೆ ಗದನ ಹಿಂಗ ಅಲ್ಕಸ್ತಾನ
ಈ ತುಂಡೈಕ್ಲೆಲ್ಲ ಏ ಮುಂದ್ವರ್ಷಕ್ಕೆ 25,000 ಬಿಡು. ಅದ್ ನಾನು ಅಪ್ಪಂದೇ ಆಗ್ಬಿಡು, ನಾನೇ ಕರ್ಸೋದು ಕೂಡ ನಂದೇ ಆಗ್ಬಿಡು. ನನ್ನ ಸ್ಟೇಜ್ ಕಣ ನಂದು ಸ್ಟೇಜ್ ಇವಳೆ ಬುಕ್ ಮಾಡ್ಬಿಡ್ಬೇಕು, ಬೆಳಗ್ಗೆ ಅಡ್ವಾನ್ಸ್ ಕೊಟ್ಬಿಡೋ ತಗ. ಇಲ್ಲೇನಾಗದೆ ಇನ್ನು 2 ಮಾತು ಒಂದ್ ಪದ ಇತ್ತು ಆಡ್ಬಿಡೋದು, ಯಾವರ ಪಾಸ್ ಆಗ್ಬಿಡೋದು. ಈ ತಪ್ಲಾಕ್ ಮೇಷ್ಟ್ರ ಪಕ್ಕದಲ್ಲಿ ಕೂತಿದ್ನಲ್ಲ ಈ ಬಡ್ಡೆನ, ಇವ ಸುಮ್ಮನ್ ಕೂತ್ಕೊಳ್ಳಿಲ್ಲ. ಏನ್ ಹಿಂಗ ಅನ್ಕಂಡು ಎದ್ದು ಬಿಟ್ಟ ಮೇಕ ತಪ್ಲ ಮಾಡ್ಸೋದು ಕೂತ್ಕೊಳ್ರಿ. ಅವಳನ್ನ ನಾನು ಮುಟ್ಲೇಬೇಕು. ಬೂತ್ಗಳ ಏಕ ತುಂಡ ಏಕ ಮೊದ್ಲೇ ಹಿಡ್ಕ ದುಬ್ಬಿಸ್ತಾವ ಕೂತ್ಕೊಳ್ಳ. ನಾನೇನ್ ಬಿಟ್ಟಿ ಮುಟ್ತೀನಿ ಅಂದ್ರನ್ರಿ, ಮತ್ತ 2,000 ರೂಪಾಯಿ ನೋಟೇ ಕೊಡ್ತೀನಿ ಬಿಡು ಅಂದ ಅವ. 2,000 ರೂಪಾಯಿ ನೋಟ್ ಇತ್ತಲ್ಲ ಈ ಗಂಟು ಮೇಷ್ಟ್ ತಪ್ಲ ಮೇಷ್ಟ್ರದು. ನಾನು ಅವಳು ದುಡ್ಡಿಗೆ ಬಂದ್ರು ಕೂಡ ಹೋಗೋದಾಗ ಅಂದ್ರು. ಇವ 2,000 ರೂಪಾಯಿ ನೋಟ್ ಹಿಂಗ್ ಅನ್ಕೊಂಡು ಸೆಕ ಬೀಸ್ಕೊಂಡು ಸ್ಟೇಜ್ ಮೇಕ್ ಬಂದಲ್ಲ, ಹುಡುಗನ ಕೈಗ ಕೊಟ್ಟುಬಿಟ್ಟು ಕೈ ಹಿಡ್ಕೊಂಡ್ನಲ್ಲ, ಕರೆಂಟ್ ಹೊಡೆದು ಕಪಿ ಹಂಗ ಇದ್ಯಾಕ ಗೊಬ್ಲಿ ಕೊಂಟು ಮುಟ್ಟದಾಗದ ಕೈ. ಸಾಯಂಕಾಲದಲ್ಲಿ ಎಮ್ಗಳ ಮೇಯಿಸ್ಬಿಟ್ಟು ಕಟ್ ಹಾಕ್ಬಿಟ್ಟು ಬಂದಿರೋ ಗಂಡನ ಕೈ ಮತ್ತೆ ಹೆಂಗಿದ್ದು. ಇವ ಏನೇನೋ ಅನ್ಕೊಂಬಂದ್ ಕೈ ಮುಟ್ಟದ್ನಲ್ಲ. ಇದ್ಯಾಕ ಹಿಂಗ ಕರೆಂಟ್ ಹೊಡೆದ್ ಕಪ್ಪಿ ಕಡೆ ನಿಂತಿದೆ. ಇವಳಿಗೆ ನಮ್ಮಟ್ಟೆ ಅವಳ ಕೈಯ ಸುಮಾರಾಗದ ಅನ್ನ ಭಯ ಕೂತ್ಕೈಲೇ ಪಕ್ಕದಲ್ಲಿ ಕರ್ಕೊಂಡ್ಬಂದು ಕೂಡ್ಸ್ಕೊಂಡ್ರು. ತಪ್ಲಾಕ್ ಮೇಷ್ಟ್ರು ಒಂದು ಇಲ್ಲ ಮಾತು ಇಲ್ಲ ಕತು ಇಲ್ಲ ಕಪಿ ಹಂಗ್ ಕೂತಾನ. ಈ ಹುಡುಗನಿಗೆ ಯಾವಾಗ 2,000 ರೂಪಾಯಿ ನೋಟು ಕೈಗೆ ಬಿತ್ತೋ ಬತ್ತಿದ ಮಾತು ಪದ ಎಲ್ಲ ಮಾರ್ತೋದ. ಮುಂದಿನ ವಾರ ಹಂಗ್ ಮಾಡಿಗಿಡ್ಬಿಟ್ಟಾರೆ ಆಚಾರ. ಈ ಗಂಡು ನೋಟ್ ಹಿಡ್ಕೊಂಡು ಸುಮ್ಮನೆ ನಿಂತದ. ಈ ಗಂಡನ ಗೆಸ್ಸಿಂಗ್ ಏನ ಬರ ಬೇತಾಳೆ ಸೂರ್ಯ ಹಬ್ಕಂಟು ಆಯ್ತಲ್ಲಪ್ಪ ನಂಗ ಖರ್ಚು ದುಡ್ಡು. ಕ್ಲಾಸ್ ಅಲ್ವಾ ಮೇಷ್ಟ್ರ ಮುಂದೆ ಕಡಮ ಮೇಷ್ಟ್ರು ಸುಮ್ಮನೆ ಬಾರ್ ಬೆಳಿಗ್ಗೆ ನೆಲ್ಕೊಂಡು ಹಾಕ್ತಾವ್ರ. ಮುಂದೆ ಕಡಮ ತಪ್ಲಾಕ್ ಮೇಷ್ಟ್ರು ಮುಕ್ತಾಯನ ಹೊಡೆದ್ ನಿಲ್ಸಿದ್ರು. ಮುಕ್ತಾಯ ಹೊಡೆದ್ ನಿಲ್ಸಿದ್ರು ತಪ್ಲಾಕ್ ಮೇಷ್ಟ್ರು. ಏನಿಲ್ಲ ಏನಾಗಿದೆ ಪಕ್ಕದಲ್ಲಿದ್ದ ಭೀಮ ಪಾಂಚಾಲಿ. ಪಾಂಚಾಲಿ ಅಂದ್ರು ಇಲ್ಲ, ಬಚ್ಚಾಲಿ ಅಂದ್ರು ಇಲ್ಲ, ಅರ್ಜುನ ಪಿಯೇ ಮೇಷ್ಟ್ರ ಅಂದ್ರ ದುಡ್ಡು ಕಂಡು ಎಷ್ಟಾಗಿದ್ದು ಕೊಡಮ್ಮ ದುಡ್ಡ ಇಲ್ಲಿ ಅಡಮ್ಮ ಮುಂದ್ಕ. ಮೇಷ್ಟ್ರು ಬೆಳಗ್ಗೆ ಊರ್ ಹೊಂಟೈತಾರ, ದುಡ್ಡು ಕೊಟ್ಬಿಟ್ರ. ನನ್ 2,000 ರೂಪಾಯಿ ಅಷ್ಟು ಸುಲಭನಾ ಅಂದದ್ದೇ. ಹುಡುಗ ಲೈಟ್ ಹಾಕ್ಬಿಟ್ಟು ಏನು ಹುಡುಗಿ ಎಲ್ರು ಹುಡುಗರ ಕಣ್ಣು ಆ ದ್ರೌಪದಿ ಮೇಲೆ ಅದ 1,000 ಕ್ಯಾಂಡಲ್ ಲೈಟ್ ಹಾಕ್ಬಿಟ್ಟು ಸ್ಟೇಜ್ ದಗದಾಗ ನತ್ಕ ಉರಿತಾನೆ. ಸೀರೆ ಎತ್ತದ ತನ್ನ ಪಟಾಪಟಿ ಚಡ್ಡಿ ಜೋಡ್ ನೋಡಕ್ ಬಿಟ್ಬಿಟ್ಟು ಮುಂದ್ ಕೂತಿದ್ದವ್ರಿಗೆಲ್ಲ ಜ್ಞಾನೇ ತಪ್ಪೋಯ್ತು. ಇದ್ಯಾಕಂದ್ರ ಗೊಬ್ಳಿ ಕೊಂಟು ಹಂಗಾಲ್ಗಿಷ್ಟ ಆಗ್ಲಕ್ ಬಣ್ಣ ಹಾಕನ. ಈ ತಪ್ಲಾಕ್ ಮೇಷ್ಟ್ರ ಪಕ್ಕದಲ್ಲಿ ಕೂತಿನಮ್ಮ ಚೀಟಿ ಸಾರ್ ಅವ್ರ ಕಂಡಾಗ ಒಯ್ತು ನನ್ನ 2,000 ನಡ್ತದೆ. ತಪ್ಲಾಕ್ ಮೇಷ್ಟ್ರಿ ಮೈಕದ ಸುಮ್ ಕೂತ್ಕೊಳ್ರಿ. ಅವನಿಗ ಕ್ಯಾಡತ್ ಬತ್ತಿತ್ತಲ್ಲ 2-3 ಬಿಟ್ಬಿಟ್ಟ ತಾಪಲ್ದ ಅವನಿಗ. ಮ್ಯಾನೇಜರ್ ಬಂದ್ರು, ಏನ್ರಿ ಇದು ಗಲಾಟೆ ರೇ, ಮಡ್ರಾಸಿನ ಚಲನಚಿತ್ರ ನಟಿ ಸರೋಜಾದೇವಿ ಬರ್ತಾಳೆ ಅಂದ್ಬಿಟ್ಟು ಈ ಚಡ್ಡಿ ದ್ರೌಪದಿ ತಕ್ಕ ಬಂದ್ ನಿಲ್ಸಿದ್ರಲ್ರಿ. ಒಯ್ತಲ್ರಿ ನಮ್ಮ ಸಪ್ಪನ ಮೆರವಣಿಗೆ ಮಾಡ್ತೀನಿ ಅಂದ್ರು 50 ರೂಪಾಯಿ ಕೊಟ್ರನಿಲ್ಲ. ಯಾಕೆ ಕೊಟ್ಟಾಯ್ತಲ್ರಿ. ನಾಟಕ ಅಲ್ಲಿಗೆ ನಿಂತೋಯ್ತು. ಆ ಹುಡುಗ ಏನಾರುವಿ ಚಡ್ಡಿ ಜಾಬ್ಗೆ ಹಾಕದೆ ಸುಮ್ ಬೆಳಗಾನ ಆಡಿದ್ರು ಇನ್ನೂ ಅದು 1,000 ಕೊಡಾರೋ. ಇಲ್ಲಿನ ದೇವ್ರ ಎತ್ತ ಗಂಟೆ ಆಡಿದ್ರು ಯಾರು ಕೊಡೋರಿಲ್ಲ. ಅದು ಯಾರೋ 20 ರೂಪಾಯಿ ಕೊಟ್ರಪ್ಪ. ಶಿವ ಭಗವಂತ, 500 ರೂಪಾಯಿ ನೋಟೇ ಇಲ್ವಾ ಇಲ್ಲಿ. ಇನ್ನು ಒಳ್ಳೊಳ್ಳೆ ದೊಡ್ಡಗಳ ಕೈಯೊಳವ ಕೊಡ್ತಾರ ಸುಂಗಿರ. ಒಂದು ಒಳ್ಳೆ ಗೀತೆ ಆಡೋ ಡ್ಯೂಯೆಟ್ ಗೀತೆ ಅದಕ್ಕೇನಾರು ಕೊಟ್ಟಿಗಿಟ್ಟಾರೇನು. ಡ್ಯೂಯೆಟ ಆಡ್ಬಿಡಿ ಹೆಂಗ ನೋಡ ಕೊಟ್ಟಾರ ನಾನು. ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಒಂದು ಒಳ್ಳೆ ಗೀತೆಯನ್ನು ಹಾಡೋಣ. ಕೇಳ್ಕೊಂಡಿದ್ದ ಗೀತೆ ಮಧ್ಯ ಮಧ್ಯೆ ಆಡ್ತೀವಿ ಖಂಡಿತ. ಎಲ್ಲರಿಗೂ ಕೂಡ ಭಗವಂತ ಆ ತಾಯಿ ಜಗಜ್ಜನನಿ ಇವತ್ತಿನ ಈ ಪವಿತ್ರವಾದ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬಹಳ ಆನಂದ ಪಟ್ಟು ಇಷ್ಟು ಜನ ಇವತ್ತು ಸೇರಿದ್ದಾರೆ. ಓಸಲಿಗೆ ಪರವಾಗಿಲ್ಲ, ಕುಂಡ್ಗಣ್ಣ ಮೇಡ್ಗಣ್ಣ ವಾಸ ಅಂತಾರಲ್ಲ ಹಂಗ ಚೇರ್ ಹಾಕ್ಬಿಟ್ರು ಇವತ್ತು ಕೂತ್ಕೊಳ್ಳಕ್ಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚಳಿನೂ ಸ್ವಲ್ಪ ಕಡಿಮೆ ಮಾಡಿಸ್ಕೊಂಡು ಕೊಳಗಾಲಕ್ಕೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದಿರೋದು. ಚಳಿ ಮಾತ್ರ ಬೀಳಬಾರ್ದು ಇವತ್ತು ಅಂತ. ಮಳೆಗಿಳಿ ಬಂದ್ಬಿಟ್ಟು ಸುಮ್ಮನೆ ಆಮೇಲೆ ಹಿಡ್ಕೊಂಡ್ರು, ಆಮೇಲೆ ಮಾಟ್ಲ ಜಾಸ್ತಿ ಆಗ್ಬಿಟ್ಟದ ಅಂತ. ಆದ್ರಿಂದ ಇವತ್ತಿನ ಕಾರ್ಯಕ್ರಮ ತಾಯಿ ಬಾಯಿ ಬೀಗದ ಒಂದು ಕಾರ್ಯಕ್ರಮ ನಡೆಯುವ ತನಕ ನೀವೆಲ್ಲರೂ ಕೂಡ ಈ ಭಕ್ತಿಯುತವಾದ ಕಾರ್ಯಕ್ರಮದಲ್ಲಿ ಇನ್ನೇನು 1 ವಾರ ಆಯ್ತು ಕೂತದ. ಈ ತಾಯಿಯ ಕರ್ಕಲ್ ಹಾಕೋದೇ ಒಂದು ತಡ ನೋಡಿ. ದಿನಗಳು 1 ಗಂಟೆ ಹಂಗೆ ಬಂದ್ಬಿಡ್ತದೆ ಹರ್ಕೊಂಡು. ಅದೆಷ್ಟು ಬೇಗ ಜಾತ್ರೆ ಬಂದ್ಬಿಡ್ತದೆ ಗೊತ್ತಿಲ್ಲ. ಅದೆಷ್ಟು ಬೇಗ ದೇವ್ರು ಬರ್ತದೆ, ಅದೆಷ್ಟು ಬೇಗ ಕಾರ್ಯ ಆಗುತ್ತೋ, ಅದೆಷ್ಟು ಬೇಗ ಪಟಾಕಿ ಹೊಡಿತಾರೋ, ಎಲ್ಲವೂ ಕೂಡ ಈ ತಾಯಿಯ ತರಾತುರಿ. ಅದಕ್ಕೆ ಈ ತಾಯಿ ಶಕ್ತಿ ದೇವತೆ.
ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡವರಿಗೆ ಖಂಡಿತ ಕೈ ಬಿಡಲ್ಲ. ಇವಳ ಹಣ್ಣ ಮಹಾಲಿಂಗೇಶ್ವರ ಇವಳಿಗಿಂತಲೂ ಒಂದು ಕೈ